ವಾಟ್ಸಪ್ಪಲ್ಲಿ ನಿಮ್ಗೆ ಯಾರಾದರೂ ಮೆಸೇಜ್ ಮಾಡಿದ್ರೆ ಆ ಮೆಸೇಜ್ ಓಪನ್ ಮಾಡಿದ್ರೆ ಬ್ಲೂ ಟಿಕ್ ಬಂದುಬಿಡುತ್ತೆ ಅಲ್ವಾ. ನೀವು ಮೆಸೇಜ್ನ ಓಪನ್ ಮಾಡಿ ಅವ್ರಿಗೆ ಬ್ಲೂ ಟಿಕ್ ಬರೋದಿಲ್ಲ. ಅಂದರೆ ನೀವು ಮೆಸೇಜ್ ನೋಡಿದ್ದೀರಾ ಅಂತಲೇ ಅವ್ರಿಗೆ ಗೊತ್ತಾಗಲ್ಲ, ಬಟ್ ನೀವು ಮೆಸೇಜ್ ನೋಡ್ಬೋದು. ವಾಟ್ಸಪ್ಪಲ್ಲಿ ಆ ಥರದೊಂದು ಸೆಟ್ಟಿಂಗ್ ಇದೆ. ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಬೇರೆಯವರು ನಿಮ್ಗೆ ವಾಟ್ಸಪ್ ಮೆಸೇಜ್ ಮಾಡೋದನ್ನು ನೀವು ನೋಡಿದ್ರೂ ಕೂಡ ನೀವು ನೋಡಿಲ್ಲ ಅಂತ ಹೆಂಗೆ ಅವ್ರಿಗೆ ತೋರಿಸೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಸೊ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಫೇಸ್ಬುಕ್ ಪೇಜ್ನ ಫಾಲೋ ಮಾಡದೆ ನೋಡ್ತಾರಲ್ಲ ಫಾಲೋ ಮಾಡ್ಕೊಳ್ಳಿ. ಪ್ರತಿದಿನ ವೀಡಿಯೋಸ್ಗಳಾಗ್ತಾ ಇರ್ತೀನಿ, ಮಿಸ್ ಮಾಡ್ಕೊಬೇಡಿ. ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯಿತಾ? ಸಬ್ಸ್ಕ್ರೈಬು. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಇವಾಗ ನನ್ನ ಹತ್ರ 2 ವಾಟ್ಸಪ್ ಇದೆ. ಓಕೆ, ಸೊ ಈಗ ನಾನು ಈ ಒಂದು ವಾಟ್ಸಪ್ಪಿಂದ ನಾನು ಮೆಸೇಜ್ ಮಾಡ್ತೀನಿ, ಹಾಯ್ ಅಂತ ಮೆಸೇಜ್ ಮಾಡ್ತೀನಿ. ಹಾಯ್ ಅಂತ ಮೆಸೇಜ್ ಮಾಡಿದ್ದು ನಾನು ಇಲ್ಲಿ ಇವಾಗ ನಾನು ಓಪನ್ ಮಾಡಿ ನೋಡ್ತು ಅಂತಂದರೆ ಇಲ್ಲಿಗೆ ನನ್ನ ಮೆಸೇಜ್ ಬರುತ್ತೆ. ನೋಡಿ, ಈ ಮೆಸೇಜ್ ನೋಡಿದ ತಕ್ಷಣ ಇಲ್ಲೇನಾಯಿತು, ಬ್ಲೂ ಟಿಕ್ ಬಂತು ಅಲ್ವಾ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ನೋಡಿ ಬ್ಲೂ ಟಿಕ್ ತೋರಿಸ್ತಾ ಇದೆ. ಅಂದರೆ ನಾನು ಮೆಸೇಜ್ನ ನೋಡಿದ್ದೀನಿ ಅಂತ ಈ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿರೋರಿಗೆ ಇವ್ರಿಗೆ ಗೊತ್ತಾಗುತ್ತೆ. ಇವ್ರು ನೋಡಿದ್ದಾರೆ ಅಂತ ಇವ್ರಿಗೆ ಗೊತ್ತಾಗುತ್ತೆ ಅಲ್ವಾ. ಸೊ ಈಗ ನಾನು ಅದನ್ನು ಆಫ್ ಮಾಡೋದನ್ನು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು. ನೋಡಿ, ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ, ನೀವು ಅದು ತೋರಿಸ್ಬಾರ್ದು ಅಂತಂದರೆ, ಆ ಬ್ಲೂ ಟಿಕ್ ತೋರಿಸ್ಬಾರ್ದು ಅಂತಂದರೆ, ಈಗ ನಿಮ್ಗೆ ಯಾರೋ ಮೆಸೇಜ್ ಮಾಡಿರ್ತಾರೆ, ನೀವು ನೋಡಿರ್ತೀರ, ಬಟ್ ಅದು ನೀವು ನೋಡಿದ್ದೀರ ಅಂತ ಗೊತ್ತಾಗಬಾರ್ದು ಅಂತಂದರೆ ನಿಮ್ಮ ವಾಟ್ಸಪ್ ಈ ಥರ ಓಪನ್ ಮಾಡಿಕೊಂಡು 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಹಂಗೆ ಕೆಳಗಡೆಗೆ ಬಂದರೆ ಇಲ್ಲಿ ಒಂದು ಪ್ರೈವೇಸಿ ಅಂತ ಒಂದು ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಈ ಥರದೊಂದು ಆಪ್ಷನ್ ಬರುತ್ತೆ. ಇಲ್ಲೊಂದು ರೀಡ್ ರೆಸಿಪ್ಟ್ಸ್ ಅಂತ ಇದೆ. ನೋಡಿ, ಇಲ್ಲಿ ಅವರು ಆ್ಯಕ್ಚುಲಿ ಕೊಟ್ಟಿದ್ದಾರೆ. ನೋಡಿ, 1 ಸೆಕೆಂಡ್ ನೋಡಿ. ಇಫ್ ಟರ್ನ್ಡ್ ಆಫ್ ಯು ವಾಂಟ್ ಸೆಂಡ್ ಆರ್ ರಿಸೀವ್ ರೀಡ್ ರೆಸಿಪ್ಟ್ಸ್ ಆರ್ ಆಲ್ವೇಸ್ ಸೆಂಡ್ ಫಾರ್ ಗ್ರೂಪ್ ಚಾಟ್ಸ್ ಅಂತ ಇದೆ. ನೀವು ಶಿಸ್ತಾಗಿ ಏನು ಮಾಡಬೇಕು ಅಂತಂದರೆ, ಇದು ಆನ್ ಆಗಿರುತ್ತೆ, ಇದನ್ನು ಆಫ್ ಮಾಡ್ಕೊಳ್ಳಿ. ಈಗ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ, ಈಗ ನಾನು ಏನು ಮಾಡ್ತೀನಿ ಅಂತಂದರೆ, ಇನ್ನೊಂದು ವಾಟ್ಸಪ್ಪಿಂದ ನೋಡಿ, ಈ ಒಂದು ವಾಟ್ಸಪ್ಪಿಂದ ಸೇಮ್ ಮೆಸೇಜ್ ಹಾಯ್ ಅಂತ ಕಳಿಸ್ತೀನಿ. ನಾನು ಇಲ್ಲಿ ಮೆಸೇಜ್ ನೋಡಿದ್ರೂ ಕೂಡ ಇವ್ರಿಗೆ ಗೊತ್ತಾಗಲ್ಲ ನಾನು ನೋಡಿದ್ದೀನಿ ಅಂತ. ಬೇಕಾದ್ರೆ ನೀವೇ ನೋಡಿ. ಈಗ ನಾನು ಹಾಯ್ ಅಂತ ಸೆಂಡ್ ಮಾಡ್ತೀನಿ ಗೈಸ್. ನೋಡಿ, ಹಾಯ್ ಅಂತ ಟೈಪ್ ಮಾಡಿದೆ, ಇಲ್ಲಿ ಟೈಪಿಂಗ್ ಅಂತ ಬರ್ತಾ ಇದೆ, ಸೆಂಡ್ ಕೊಡ್ತೀನಿ. ಸೆಂಡ್ ಕೊಟ್ಟೆ. ನೋಡಿ, ಇಲ್ಲಿ ಮೆಸೇಜ್ ಬಂತು. ನಾನು ಇವಾಗ ಏನು ಮಾಡ್ತೀನಿ, ಈ ಮೆಸೇಜ್ನ ನಾನು ಓಪನ್ ಮಾಡ್ತೀನಿ. ನೋಡಿ, ಓಪನ್ ನೋಡಿದೆ ಅಲ್ವಾ ಮೆಸೇಜ್ನ 6:51ಕ್ಕೆ. ಈಗ ಇಲ್ಲಿ ನೋಡಿ ಮಜಾ. ನೋಡಿ, ಇವ್ರಿಗೆ ಬ್ಲೂ ಟಿಕ್ಕೇ ತೋರಿಸ್ತಾ ಇಲ್ಲ. ನಾನು ಮೆಸೇಜ್ ನೋಡಿದ್ದೀನಿ, ಇಲ್ಲಿ ನೋಡಿದ್ದೀನಿ. ನಾನು ಏನೇ ಮೆಸೇಜ್ ಮಾಡಲಿ ಗೈಸ್, ಏನೇ ಮೆಸೇಜ್ ಮಾಡಲಿ, ನೋಡಿ ನಾನು ಏನಾದರೂ ಸೆಂಡ್ ಮಾಡ್ತೀನಿ, ಇಲ್ಲಿ ನೋಡಿದ್ರೂ ಕೂಡ ಇಲ್ಲಿ ಬ್ಲೂ ಟಿಕ್ ತೋರಿಸ್ತಾ ಇಲ್ಲ. ನೋಡಿದ್ರಲ್ಲ ಗೈಸ್, ಈ ಥರ ನೀವು ಮಾಡ್ಕೋಬೋದು ಸೆಟ್ಟಿಂಗ್ನ ಬೇಕು ಅಂತಂದರೆ. ಈಗ ನೀವು ಆಫ್ ಮಾಡಬೇಕು, ಮೊದಲಿದ್ದಂಗೆ ಬೇಕು ಅಂತಂದರೆ ಅದನ್ನು ಕೂಡ ನೀವು ಮಾಡ್ಬೋದು. ಅದಕ್ಕೆ ನೀವು ಬ್ಯಾಕಿಗೆ ಬಂದು 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ, ಪ್ರೈವೇಸಿ ಮೇಲೆ ಕ್ಲಿಕ್ನ ಮಾಡಿ, ಕೆಳಗಡೆ ಇದು ರೀಡ್ ರೆಸಿಪ್ಟ್ಸ್ ಅಂತ ಇರುತ್ತಲ್ಲ, ಇದನ್ನು ಆನ್ ಮಾಡ್ಕೊಳ್ಳಿ. ಮೊದಲಿದ್ದಂಗೆ ಆಗುತ್ತೆ ಇವಾಗ, ಆಯಿತಾ? ನೋಡಿದ್ರಲ್ಲ ಗೈಸ್, ಈ ಥರ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿರೋ ಮೆಸೇಜ್ ಬ್ಲೂ ಟಿಕ್ ಬರ್ದಿರೋ ಹಾಗೆ ನೀವು ಮಾಡ್ಬೋದು. ಇದೇ ಥರ ವೀಡಿಯೋಸ್ಗಳು ಫಾಲೋ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್.